ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಗಟ್ಟಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬಂಟ್ವಾಳ, ದಕ್ಷಿಣ ಕನ್ನಡ. ನಾನಿವತ್ತು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಅವರು ಮಾಡಿದಂಥ ಸಾಧನೆಗಳ ಕುರಿತಾಗಿ ನನ್ನ ಉಪನ್ಯಾಸವಿದೆ. ಉದಾಹರಣೆಗೆ 1947ರಿಂದ 1964ರವರೆಗಿನ ಸಾಧನೆಗಳು. ಎರಡು ಹಂತಗಳಲ್ಲಿ ನಾವು ಗಮನಿಸ್ತೇವೆ: ಆಂತರಿಕ ನೀತಿಗಳು ಮತ್ತು ವಿದೇಶಾಂಗ ನೀತಿಗಳು. ಸೊ ಆಂತರಿಕ ನೀತಿಗಳು ಕುರಿತಾಗಿ ಈ ಉಪನ್ಯಾಸ ಇದೆ. ಆಂತರಿಕ ನೀತಿಗಳಿಗಿಂತ ಮುಂಚೆ ಅವರ ಒಂದು ಹಿನ್ನೆಲೆ ಅಂದರೆ ಅವರ ವ್ಯಕ್ತಿ ಪರಿಚಯದ ರೀತಿಯಲ್ಲಿ ನಮಗೆ ಅವರ ಒಂದು ಹಿನ್ನೆಲೆಯನ್ನು ತಿಳಿಯೋದು ಅತ್ಯಂತ ಅವಶ್ಯಕ. ಜವಾಹರ್ಲಾಲ್ ನೆಹರು ಭಾರತ ಮಾತ್ರ ಅಲ್ಲ, ಜಗತ್ತಿಗೆ ಚಿರಪರಿಚಿತವಾದ ಹೆಸರು. ಇವರ ಜನನ 1889 ನವೆಂಬರ್ 14ರಂದು ಅಲಹಾಬಾದಲ್ಲಿ ಆಗುತ್ತದೆ. ಇವರ ತಂದೆಯ ಹೆಸರು ಮೋತಿಲಾಲ್ ನೆಹರು, ಪ್ರಸಿದ್ಧ ವಕೀಲರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ತಾಯಿ ಸ್ವರೂಪ ರಾಣಿ. ಮಡದಿ ಕಮಲಾ ಪಂಡಿತ್ ಮತ್ತು ಮಗಳು ನಂತರದ ಕಾಲದಲ್ಲಿ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧಿ. ನೆಹರು ಅವರ ವಿದ್ಯಾಭ್ಯಾಸ, ಆರಂಭಿಕ ವಿದ್ಯಾಭ್ಯಾಸ ಮನೆಯಲ್ಲೇ ಅವರಿಗೆ ದೊರಕತ್ತೆ. ನಂತರದಲ್ಲಿ ಅವರು ತಮ್ಮ ಪದವಿ ಶಿಕ್ಷಣವನ್ನು ಟ್ರಿನಿಟಿ ಕಾಲೇಜ್, ಇಂಗ್ಲೆಂಡ್ನ ಟ್ರಿನಿಟಿ ಕಾಲೇಜಲ್ಲಿ 1910ರಲ್ಲಿ ಸಂಪೂರ್ಣಗೊಳಿಸ್ತಾರೆ. 1912ರಲ್ಲಿ ಇಂಡೋ ಟೆಂಪಲ್ ಅಲ್ಲಿ ಇಂಗ್ಲೆಂಡ್ನ ಬ್ಯಾರಿಸ್ಟರ್ ಎಟ್ ಲಾ ಪದವಿಯನ್ನು ಅವರು ಪಡೆಯುತ್ತಾರೆ. ನಂತರ ಭಾರತಕ್ಕೆ ವಾಪಸ್ಸಾಗ್ತಾರೆ. ಭಾರತದಲ್ಲಿ ಅಲಹಾಬಾದ್ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ 1912ರಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸ್ತಾರೆ. ಅದೇ ವರ್ಷ ಪಾಟ್ನಾದಲ್ಲಿ ಜರುಗಿದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಭಾಗವಹಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗವಹಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪ್ರಮುಖವಾಗಿ ಹೋಮ್ ರೂಲ್ ಲೀಗ್ ಚಳುವಳಿಯಲ್ಲಿ ಆನಿ ಬೆಸೆಂಟ್ ಗುಂಪಿನ ಜೊತೆ ಗುರುತಿಸಿಕೊಳ್ತಾರೆ. ನಂತರದಲ್ಲಿ ಗಾಂಧಿಯ ಅಸಹಕಾರ ಚಳುವಳಿಯಲ್ಲಿ, ಕಾಯ್ದೆಭಂಗ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಗಾಂಧೀಜಿಯ ಆತ್ಮೀಯ ಶಿಷ್ಯ ವರ್ಗದಲ್ಲಿ ಅವರು ಗುರುತಿಸಿಕೊಳ್ಳಲಾಗುತ್ತೆ. ಗಾಂಧಿ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅಂದರೆ ಲಾಹೋರ್ ಅಧಿವೇಶನದಲ್ಲಿ ನಮಗೆ ಅತ್ಯಂತ ಪ್ರಮುಖ ಯಾಕೆಂದರೆ ಪೂರ್ಣ ಸ್ವಾತಂತ್ರ್ಯದ ಒಂದು ಘೋಷಣೆಯನ್ನು ಮಾಡ್ತಾರೆ ಜನವರಿ 26ರಂದು. ನಂತರ ಅದು ಗಣರಾಜ್ಯ ದಿವಸ ಅಂತ ಅದನ್ನು ನಾವು ಪರಿಗಣಿಸ್ತಾ ಇದ್ದೇವೆ. ಇವರ ಶ್ರೇಷ್ಠ ವಿದ್ವಾಂಸರು ಜವಾಹರ್ಲಾಲ್ ನೆಹರು ಅವರು ಶ್ರೇಷ್ಠ ವಿದ್ವಾಂಸರು ಕೂಡ. ಉದಾಹರಣೆಗೆ ಇವರ ಅತ್ಯಂತ ಪ್ರಸಿದ್ಧ ಕೃತಿಗಳು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಆ್ಯನ್ ಆಟೋಬಯೋಗ್ರಫಿ ಅನ್ನುವಂಥ ಒಂದು ಆತ್ಮಚರಿತ್ರೆ. ಸೊ ಈ ಕೃತಿಗಳನ್ನು ಇವರು ಬರೆದಿದ್ದಾರೆ. ನಂತರ ಇವರ ಕುರಿತಾಗಿ ಅಸಂಖ್ಯ ಕೃತಿಗಳು ರಚನೆಯಾಗಿದೆ, ಜೀವನ ಚರಿತ್ರೆ ರಚನೆಯಾಗಿದೆ. ಉದಾಹರಣೆಗೆ ಎಸ್ ಗೋಪಾಲಿಂದ ಹಿಡಿದು ಜುಡಿತ್ ಬ್ರೌನ್ವರೆಗೆ ನಮಗೆ ಅಸಂಖ್ಯ ಕೃತಿಗಳು ಲಭ್ಯ ಆಗುತ್ತೆ, ಜೀವನ ಚರಿತ್ರೆ ಲಭ್ಯ ಆಗುತ್ತೆ, ಲೇಖನಗಳನ್ನು ಬರೆಯಲ್ಪಟ್ಟಿದೆ, ಭಾಷಣಗಳ ಸಂಕಲನಗಳು ಲಭ್ಯ ಆಗುತ್ತೆ. ಇವಿಷ್ಟು ಇವರ ಮಾಹಿತಿ. ಆದರೆ ನಮಗೆ ಉಪನ್ಯಾಸಕ್ಕೆ ಸಂಬಂಧಿಸಿದಾಗೆ ಅತ್ಯಂತ ಪ್ರಮುಖ ಆಂತರಿಕ ನೀತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳು. ಪ್ರಮುಖವಾಗಿ 1947 1964 ಮಧ್ಯೆ ಅವರ ಆಂತರಿಕ ನೀತಿಗಳಿಗೆ ಸಂಬಂಧಿಸಿದಂಥ ವಿಷಯ. ಆಂತರಿಕ ನೀತಿಗಳಲ್ಲಿ ಮೊದಲನೇದಾಗಿ ನಾವು ಅವರ ಪ್ಲ್ಯಾನ್ಡ್ ಇಕಾನಮಿ ಬಗ್ಗೆ ನಾವು ಗಮನಿಸಬೇಕಾಗತ್ತೆ. ಆರ್ಥಿಕ ಯೋಜನೆಯ ಮೂಲಕ ಭಾರತದ ಅಭಿವೃದ್ಧಿ ಸಾಧಿಸುವುದು ಅವರ ಕನಸಾಗಿರುತ್ತೆ ಮತ್ತು ಅದನ್ನು ನನಸು ಮಾಡುವುದಕ್ಕೆ ಕೂಡ ಪ್ರಯತ್ನಿಸ್ತಾರೆ. ಎರಡನೇದಾಗಿ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಪ್ರಕ್ರಿಯೆಗಳಿಗೆ ಅವರು ಭದ್ರ ತಳಹದಿಯನ್ನು ಒದಗಿಸಿಕೊಡ್ತಾರೆ. ಮೂರನೇದಾಗಿ ಶಿಕ್ಷಣ ಮತ್ತು ಸಂಶೋಧನೆ. ಇದು ಯೋಜನೆಗಳ ಮೂಲಕವೂ ಕೂಡ ಸಾಧಿತವಾಗುತ್ತೆ. ಶಿಕ್ಷಣ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಅವರ ಸಾಧನೆಗಳನ್ನು ನಾವು ಗಮನಿಸಬೇಕಾಗತ್ತೆ. ನಾಲ್ಕನೇದಾಗಿ ಸಾಮಾಜಿಕ ಸುಧಾರಣೆಗಳು. ಐದನೇದಾಗಿ ಭೂದಾನ ಚಳುವಳಿ ನೇರವಾಗಿ ಅವರಿಗೆ ಸಂಬಂಧಿಸಿದಲ್ಲ, ವಿನೋಬಾ ಭಾವೆ ಅವರ ಮೂಲಕ ಆಗುತ್ತೆ. ಅದನ್ನು ಸಣ್ಣದಾಗಿ ನಾವು ಇಲ್ಲಿ, ಅಂದರೆ ಅತ್ಯಂತ ಅವರ ಚಿಂತನೆಗೆ ಪೂರಕವಾಗಿರುವಂಥ ಒಂದು ಕ್ರಮ, ಅದರಿಂದ ಇಲ್ಲಿ ವಿವರಿಸುವ ಪ್ರಯತ್ನ ಮಾಡಲಾಗಿದೆ. ಆರನೇದಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯನ್ನು ಗಮನಿಸಬಹುದು. ಮೊದಲನೇದಾಗಿ ಯೋಜನೆ ಆರ್ಥಿಕ ಯೋಜನೆ ಜಾರಿಗೆ ತರುವುದಕ್ಕೆ ಕಾರಣಗಳೇನೆನ್ನೋದು. ಮೊದಲನೇ ಕಾರಣ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ 200 ವರ್ಷಗಳ ಕಾಲ ಭಾರತ ವಸಾಹತು ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ 1757ರಿಂದ 1947ರವರೆಗೆ ಬ್ರಿಟಿಷ್ ವಸಾಹತು ಆಳ್ವಿಕೆಗೆ ಒಳಪಟ್ಟಿತ್ತು. ತೀವ್ರವಾದ ಆರ್ಥಿಕ ಶೋಷಣೆಗೆ ಒಳಗಾಗಿತ್ತು. ಆದ್ದರಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಭಾರತೀಯರು ತೀವ್ರವಾದ ಬಡತನ, ಬರಗಾಲವನ್ನೆಲ್ಲ ಅನುಭವಿಸಬೇಕಾಗತ್ತೆ. ಅಂಥ ತೀವ್ರ ಸಂಕಷ್ಟದಿಂದ ಮೇಲೆ ಬರಬೇಕಿದ್ರೆ ಆರ್ಥಿಕ ಯೋಜನೆಯ ಮೂಲಕ ಮಾತ್ರ ಸಾಧ್ಯ ಅಂತ ನೆಹರು ಅವರು ಪರಿಗಣಿಸ್ತಾರೆ. ಜೊತೆಯಲ್ಲಿ 1947 ಅಂದ ತಕ್ಷಣ ವಿಭಜನೆಯ ವರ್ಷ. ಸೊ ವಿಭಜನೆ ಕೂಡ ಅನೇಕ ಆರ್ಥಿಕ ಸಂಕಷ್ಟಗಳನ್ನು ತಂದುಕೊಳ್ಳುತ್ತೆ. ಅದನ್ನು ಪರಿಹರಿಸುವುದು ಕೂಡ ಈ ಆರ್ಥಿಕ ಯೋಜನೆಯ ಉದ್ದೇಶ ಆಗಿರುತ್ತೆ. ಎರಡನೇ ಪ್ರಮುಖ ಕಾರಣ ದೇಶೀಯ ಕೈಗಾರಿಕೆಗಳ ಅಭಿವೃದ್ಧಿ. ಭಾರತದಲ್ಲಿ ಆಧುನಿಕ ಯಂತ್ರೋಪಕರಣಗಳು ವಸಾಹತು ಆಳ್ವಿಕೆ ಮೂಲಕ ಪರಿಚಯ ಆಗುತ್ತೆ. ಒಂದು ಉದಾಹರಣೆ ಕೊಡಬೇಕಿದ್ರೆ 1853ರಲ್ಲಿ ಬಾಂಬೆ ತಾಣದ ಮೂಲಕ ಮಾರ್ಗ ರಚನೆ ಆಗೋದ್ರ ಮೂಲಕ ರೈಲ್ವೆ ಪರಿಚಯ ಆಗುತ್ತೆ. ಆದರೆ ಈ ರೈಲ್ವೆ ಪರಿಚಯ ಆದರೂ ಕೂಡ ಈ ಯಂತ್ರೋಪಕರಣಗಳನ್ನು ವಿದೇಶಗಳಿಂದಲೇ, ಅಂದರೆ ಇಂಗ್ಲೆಂಡ್ನಿಂದಲೇ ಆಮದು ಮಾಡಿಕೊಳ್ಳಲಾಗುತ್ತೆ. ಭಾರತದಲ್ಲಿ ಯಾವುದೇ ಭಾರಿ ಕೈಗಾರಿಕೆಗಳು ಸ್ಥಾಪನೆಗೊಳ್ಳೋದಿಲ್ಲ.
ಸೊ ಈ ಕಾರಣದಿಂದ ಸ್ವಾತಂತ್ರ್ಯ ನಂತರ ನಮಗೆ ಅಗತ್ಯ ಇರುವಂಥ ಪ್ರಮುಖ ರೈಲ್ವೆ ಆಗಿರ್ಬೋದು ಅಥವಾ ಇನ್ನಿತರ ಕ್ಷೇತ್ರಗಳಿಗಿರಬಹುದು ಈ ಪ್ರಮುಖ ಯಂತ್ರೋಪಕರಣಗಳನ್ನು ಭಾರತದಲ್ಲಿ ತಯಾರಿಸಬೇಕು ಅನ್ನೋದು ನೆಹರು ಅವರ ಆಲೋಚನೆ ಆಗಿರುತ್ತೆ. ಈ ಕಾರಣದಿಂದಲೂ ಕೂಡ ಆರ್ಥಿಕ ಯೋಜನೆಯನ್ನು ರೂಪಿಸಲಾಗುತ್ತೆ. ಮೂರನೇದಾಗಿ ಅತ್ಯಂತ ಪ್ರಮುಖವಾಗಿ ಭಾರತದಲ್ಲಿ ಬಂಡವಾಳಶಾಹಿ ವರ್ಗದ ಅಸ್ತಿತ್ವ ಇರುತ್ತೆ. ಉದಾಹರಣೆಗೆ ನಾವು ಆಫ್ರಿಕಾ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಇರುವಂಥ ಒಂದು ವ್ಯತ್ಯಾಸ. ಉದಾಹರಣೆಗೆ ಆಫ್ರಿಕಾ ದೇಶದಲ್ಲಿ ಸ್ವಾತಂತ್ರ್ಯ ನಂತರನೂ ಕೂಡ ವಿದೇಶಗಳ ಮೇಲೆ ನೆರವಿನಗೆ ಅವಲಂಬಿತವಾಗುತ್ತೆ. ಆದರೆ ಭಾರತದಲ್ಲಿ ಭಾರತದೇ ಆದಂಥ ಬಂಡವಾಳಶಾಹಿ ವರ್ಗದ ಒಂದು ಸಣ್ಣ ಬಂಡವಾಳಶಾಹಿ ವರ್ಗದ ಅಸ್ತಿತ್ವ ಇರುತ್ತೆ. ಇದಕ್ಕೆ ಕಾರಣ 2 ಮಹಾಯುದ್ಧಗಳು ಮತ್ತು ಆರ್ಥಿಕ ಮುಗ್ಗಟ್ಟು. 1929-30 ಕಾಲಘಟ್ಟದಲ್ಲಿ ಜರುಗಿದ ಆರ್ಥಿಕ ಮುಗ್ಗಟ್ಟು ಭಾರತೀಯ ಬಂಡವಾಳಶಾಹಿ ವರ್ಗಕ್ಕೆ ಅವಕಾಶ ಒದಗಿಸುತ್ತೆ. ಈ ಬಂಡವಾಳಶಾಹಿ ವರ್ಗಗಳನ್ನು ಅತ್ಯಂತ ಪಕ್ವವಾಗಿ ಬಳಸುವುದು ನೆಹರು ಅವರ ಆಲೋಚನೆ. ಯೋಜನೆ ಮೂಲಕ ಪಕ್ವವಾಗಿ ಬಳಸುವುದು ನೆಹರು ಅವರ ಆಲೋಚನೆ ಆಗುವುದನ್ನು ನಾವು ಗಮನಿಸಬಹುದು. ಕೊನೆಯದಾಗಿ ಕೊನೆಯ ಒಂದು ಪ್ರಮುಖ ಕಾರಣ ಆರ್ಥಿಕ ಸ್ವಾವಲಂಬನೆ ಸಾಧಿಸುವುದು. ಆರ್ಥಿಕ ಸ್ವಾವಲಂಬನೆ ಭಾರತೀಯರಿಗೆ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರೋದು ಮಾತ್ರ ಅಲ್ಲ, ಈ ಆರ್ಥಿಕ ಸ್ವಾವಲಂಬನೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಸ್ವತಂತ್ರ ನಿಲುವು ತಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸ್ವತಂತ್ರ ವಿದೇಶಾಂಗ ನೀತಿ ಅನ್ವಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಉದ್ದೇಶದಿಂದಲೂ ಕೂಡ ಈ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಒತ್ತು ನೀಡಲಾಗುತ್ತೆ. ನಂತರ ಯೋಜನೆ ಅಂದ ತಕ್ಷಣ, ಆರ್ಥಿಕ ಯೋಜನೆ ಅಂದ ತಕ್ಷಣ ಅದನ್ನು 1950ರ ಪ್ಲಾನಿಂಗ್ ಕಮಿಷನ್ ಸ್ಥಾಪನೆ ಮಾಡಿತ್ತು ಅಥವಾ 1951ರಲ್ಲಿ ಯೋಜನೆ ಅನುಷ್ಠಾನಕ್ಕೆ ಬಂತು ಅಂತಲ್ಲ. ಅದರ ಹಿಂದೆ ಅನೇಕ ಹಂತವಾಗಿ ನಾವು ಬೆಳವಣಿಗೆ ಅದನ್ನು ನಾವು ಗುರುತಿಸಬಹುದು. ಉದಾಹರಣೆಗೆ 1928ರಲ್ಲಿ ರಷ್ಯಾದಲ್ಲಿ ಜರುಗಿದಂಥ ಸೋವಿಯತ್ ರಷ್ಯಾದಲ್ಲಿ ಜರುಗಿದಂಥ ಹೊಸ ಆರ್ಥಿಕ ನೀತಿ ಮತ್ತು ಅದರ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧಿಸುವುದು, ಯೋಜನೆಗಳ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧಿಸಬಹುದು ಅಂತ ಭಾರತೀಯರಿಗೆ ಅಂದರೆ ಭಾರತೀಯ ವಿದ್ಯಾವಂತರಿಗೆ ಅಥವಾ ರಾಜಕೀಯ ನಾಯಕರುಗಳಿಗೆ ಮನದಟ್ಟಾಗುತ್ತೆ. ಉದಾಹರಣೆಗೆ 1931ರಲ್ಲಿ ನೆಹರು ಅವರು ಯೋಜಿತ ಆರ್ಥಿಕ ಅಭಿವೃದ್ಧಿ ಕುರಿತಾಗಿ ಒತ್ತು ನೀಡ್ತಾರೆ, ತಮ್ಮ ಭಾಷಣಗಳಲ್ಲಿ ಒತ್ತು ನೀಡ್ತಾರೆ. ಸಹಜವಾಗಿ ಸೋವಿಯತ್ ರಷ್ಯಾದ ಪ್ರಭಾವ ಅವರ ಮೇಲೆ ಇರುತ್ತೆ ಮತ್ತು ಆ ಮೂಲಕ ಅಭಿವೃದ್ಧಿ ಸಾಧಿಸಬಹುದು ಅನ್ನುವಂಥ ಭಾವನೆ ಉಂಟಾಗುತ್ತೆ. ಇನ್ನೊಂದು ಪ್ರಮುಖ ಹಂತ 1938ರಲ್ಲಿ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೇಮಕ ಮಾಡುತ್ತೆ. ಇದು ಜವಾಹರ್ಲಾಲ್ ನೆಹರು ಅವರ ಚೇರ್ಮನ್ಶಿಪ್ ಅಲ್ಲಿ ನೇಮಕ ಆಗುತ್ತೆ. ಈ ಪ್ಲಾನಿಂಗ್ ಕಮಿಟಿ ಕೂಡ ಅಂದರೆ ಇನ್ನೇನು ನಮಗೆ ಸ್ವಾತಂತ್ರ್ಯ ಲಭ್ಯ ಆಗುತ್ತೆ ಆವಾಗ ನಾವು ಸಿದ್ಧರೇ ಇರಬೇಕು, ಆರ್ಥಿಕ ಯೋಜನೆ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಸಿದ್ಧರೇ ಇರಬೇಕು ಅನ್ನೋದನ್ನು ತಿಳಿಸುತ್ತೆ. ಪ್ರಮುಖವಾಗಿ ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ಏನಿದೆ ಆರ್ಥಿಕ ಸ್ವಾವಲಂಬನೆಗೆ ಒತ್ತು ನೀಡುತ್ತೆ, ಜನರ ಜೀವನ ಮಟ್ಟ ಸುಧಾರಿಸುವುದಕ್ಕೆ ಮಹತ್ವ ನೀಡುತ್ತೆ. ಮೂರನೇ ಪ್ರಮುಖ ಹಂತ ಈ ಆರ್ಥಿಕ ಯೋಜನೆ ರೂಪುಗೊಳಿಸುವಂಥ ಮೂರನೇ ಪ್ರಮುಖ ಹಂತ ನಾವು ಗಮನಿಸುವುದಿದ್ರೆ ಪ್ಲಾನ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಫಾರ್ ಇಂಡಿಯಾ ಅನ್ನುವಂಥ ಒಂದು ಯೋಜನೆ ತಯಾರಿಸಲಾಗುತ್ತೆ. ಅದನ್ನು ಸಂಕ್ಷಿಪ್ತವಾಗಿ ಬಾಂಬೆ ಪ್ಲಾನ್ ಅಂತ ಕರೆಯುತ್ತೇವೆ. ಈ ಬಾಂಬೆ ಪ್ಲಾನ್ 1944 ಅಂತ ಕರೀತೇವೆ. ಆದರೆ ಸಾಮಾನ್ಯವಾಗಿ ಅದು 2 ವರ್ಷಗಳಲ್ಲಿ ನಡೆದಂಥ ಒಂದು ಯೋಜನೆ. ಅಂದರೆ 1944ರಲ್ಲಿ ಒಂದು ಸಂಪುಟ ಅಥವಾ ಒಂದು ಒಪ್ಪಂದ ರೆಡಿ ಆಗುತ್ತೆ, ಇನ್ನೊಂದು ಒಪ್ಪಂದ 1945ರಲ್ಲಿ ರೆಡಿ ಆಗುತ್ತೆ. ಆದರೆ ಜನಪ್ರಿಯವಾಗಿ ಬಾಂಬೆ ಪ್ಲಾನ್ 1944 ಅಂತ ಕರೀತೇವೆ. ಈ ಬಾಂಬೆ ಪ್ಲಾನ್ ವಾಣಿಜ್ಯೋದ್ಯಮಿಗಳು ತಯಾರಿಸಿದಂಥ ಒಂದು ಯೋಜನೆಯಾಗಿರುತ್ತೆ. ಉದಾಹರಣೆಗೆ ಬಿರ್ಲಾ ಇರ್ಬೋದು, ಟಾಟಾ ಇರ್ಬೋದು, ಅಥವಾ ಪುರುಷೋತ್ತಮ್ ದಾಸ್ ಥಾಕೂರ್ ದಾಸ್ ಇರಬಹುದು, ಜಾನ್ ಮಥಾಯ್ ಇರಬಹುದು, ಇವರೆಲ್ಲ ಸಿದ್ಧಪಡಿಸಿದಂಥ ಯೋಜನೆಯಾಗಿರುತ್ತೆ. ಈ ವಾಣಿಜ್ಯೋದ್ಯಮಿಗಳು ಕೂಡ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಕುರಿತಾಗಿ ಆಲೋಚನೆ ಮಾಡಿ ಸಿದ್ಧಪಡಿಸಿದಂಥ ಯೋಜನೆ. ಈ ಯೋಜನೆಯಲ್ಲಿ ಒಂದು ಪ್ರಮುಖ ಅಂಶದ ಕುರಿತಾಗಿ ನಾವು ಗಮನಿಸೋದಿದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗಬೇಕಿದ್ರೆ ಸರ್ಕಾರ ನೇರವಾಗಿ ಪಾಲ್ಗೊಳ್ಬೇಕು, ಆರ್ಥಿಕ ಯೋಜನೆ ಮೂಲಕ ನೇರವಾಗಿ ಪಾಲ್ಗೊಳ್ಬೇಕು ಅಂತ ಈ ಒಂದು ಬಾಂಬೆ ಪ್ಲಾನ್ ತಿಳಿಸುತ್ತೆ. ಅತ್ಯಂತ ಪ್ರಮುಖವಾಗಿ ಇಂಧನ, ಸಾರಿಗೆ, ಈ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯ, ಈ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗಬೇಕಿದ್ರೆ ಸರ್ಕಾರನೇ ನೇರವಾಗಿ ಪಾಲ್ಗೊಳ್ಬೇಕು, ಇಲ್ಲಾಂದ್ರೆ ಆರ್ಥಿಕ ಅಭಿವೃದ್ಧಿ ಸಾಧಿಸೋದು ಅಸಾಧ್ಯ. ಖಾಸಗಿ ಕ್ಷೇತ್ರಗಳಲ್ಲಿ ಅಸಾಧ್ಯ ಅಂತ ಕ್ಷೇತ್ರಗಳಿಂದ ಅಥವಾ ಖಾಸಗಿ ವಾಣಿಜ್ಯೋದ್ಯಮಿಗಳಿಂದ ಅಸಾಧ್ಯ ಅಂತ ತಿಳಿಸುತ್ತೆ. ನಂತರದಲ್ಲಿ ಅತ್ಯಂತ ಪ್ರಮುಖ ಹಂತ 1948ರಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ರೆಗ್ಯುಲೇಷನ್ಸ್ ಬರುತ್ತೆ. ಈ ಇಂಡಸ್ಟ್ರಿಯಲ್ ಪಾಲಿಸಿ ರೆಗ್ಯುಲೇಷನ್ ಏನಿದೆ ಅತ್ಯಂತ ಪ್ರಮುಖ ಸೆಕ್ಟರ್ಗಳೇನಿದೆ ಅದು ಸರ್ಕಾರದ ಮೂಲಕನೇ ಅಭಿವೃದ್ಧಿ ಸಾಧ್ಯ ಅಂತ ತಿಳಿಸುತ್ತೆ. ಉದಾಹರಣೆಗೆ ಡಿಫೆನ್ಸ್ ಇರ್ಬೋದು, ರೈಲ್ವೆ ಇರ್ಬೋದು, ಅಥವಾ ಅತ್ಯಂತ ಅಂದರೆ ಸೈನ್ಸ್ ರಿಸರ್ಚ್ ಸಂಶೋಧನೆಗೆ ಸಂಬಂಧಿಸಿದಂಥ ವಿಷಯಗಳಿರ್ಬೋದು. ಅದು ಏನಿದ್ರೂ ಕೂಡ ಪ್ರಮುಖವಾಗಿ ಅದು ಸರ್ಕಾರದ ಮೂಲಕನೇ ಸ್ಥಾಪಿಸಿದಂಥ ಯೋಜನೆಗಳ ಮೂಲಕ ಸಾಧ್ಯ. ಸೊ ಈ ಪ್ರಮುಖ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಬೇಕಿದ್ರೆ ಸರ್ಕಾರನೇ ಯೋಜನೆಗಳ ಮೂಲಕ ಭಾಗವಹಿಸಬೇಕು ಅಂತ ತಿಳಿಸುತ್ತೆ. 1950 ಮಾರ್ಚ್ 15ರಂದು ಪ್ಲಾನಿಂಗ್ ಕಮಿಷನ್ ಅನ್ನು
ನೆಹರು ಅವರ ಚಾರ್ಮನ್ಶಿಪ್ ಅಲ್ಲಿ ಸ್ಥಾಪನೆ ಮಾಡುತ್ತೆ. ಈ ಪ್ಲಾನಿಂಗ್ ಕಮಿಷನ್ ಯೋಜನೆಗಳ ಅನುಷ್ಠಾನ ಮಾಡುತ್ತೆ. ಈ ಪ್ಲಾನಿಂಗ್ ಕಮಿಷನ್ನ ಕಾರ್ಯಗಳನ್ನು ನಾವು ಗಮನಿಸೋದಿದ್ರೆ ದೇಶದ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ, ಸಮತೋಲನದ ಬಳಕೆ, ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳ ಅನ್ವಯ, ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನ ಮತ್ತು ಯೋಜನೆಗಳ ಅನುಷ್ಠಾನಕ್ಕಾಗಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ, ಇದರ ಸದಸ್ಯರು ಕ್ಯಾಬಿನೆಟ್ ಮಂತ್ರಿಗಳು, ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಪ್ಲಾನಿಂಗ್ ಕಮಿಷನ್ನ ಸದಸ್ಯರು. ಪ್ಲಾನಿಂಗ್ ಕಮಿಷನ್ ಏನಿದೆ, ನೆಹರು ಅವರ ಕಾಲಘಟ್ಟದಲ್ಲಿ ನಾವು ಗಮನಿಸೋದಿದ್ರೆ 3 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಗಮನಿಸಬಹುದು. ಮೊದಲ ಪಂಚವಾರ್ಷಿಕ ಯೋಜನೆ 1951ರಿಂದ 56, ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961, ಮೂರನೇ ಪಂಚವಾರ್ಷಿಕ ಯೋಜನೆ 1961ರಿಂದ 1966. ಸೊ 3 ಪಂಚವಾರ್ಷಿಕ ಯೋಜನೆಗಳನ್ನು ನಾವು ನೆಹರು ಅವರ ಕಾಲಘಟ್ಟದಲ್ಲಿ ಗುರುತಿಸ್ತೇವೆ. ನಾವು ಮೊದಲ ಪಂಚವಾರ್ಷಿಕ ಯೋಜನೆ 1951ರಿಂದ 56ರವರೆಗೆ. ಈ ಪಂಚವಾರ್ಷಿಕ ಯೋಜನೆಯ ಮೊತ್ತ ಏನಿದೆ 3,360, ಅಂದರೆ ಒಟ್ಟು ಮೊತ್ತ 3,360 ಕೋಟಿ ರೂಪಾಯಿಗಳು. ಮುಖ್ಯ ಅಂಶ ಅಂದರೆ ಈ ಯೋಜನೆಯಲ್ಲಿ ಮುಖ್ಯ ಅಂಶ, ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಇಂಧನ, ಸಾರಿಗೆ, ಸಾರಿಗೆಯಲ್ಲಿ ಅತ್ಯಂತ ಪ್ರಮುಖವಾಗಿ ರೈಲ್ವೆಗಳಿಗೆ ಪ್ರಾತಿನಿಧ್ಯ ನೀಡಲಾಗುತ್ತೆ. ಕಬ್ಬಿಣ, ಉಕ್ಕು, ಕೆಮಿಕಲ್ ಮತ್ತು ಎಲೆಕ್ಟ್ರಿಕಲ್ ಕೈಗಾರಿಕೆಗಳ ಸ್ಥಾಪನೆ ಮಾಡಲಾಗುತ್ತೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮದ ಆರಂಭ 1952ರಲ್ಲಿ ಮಾಡಲಾಗುತ್ತೆ. ದಾಮೋದರ್ ಮತ್ತು ಹೀರಾಕುಡ್ ನೀರಾವರಿ ಯೋಜನೆಯನ್ನು ಆರಂಭಿಸಲಾಗುತ್ತೆ. ಸೊ ಇದು ಮೊದಲ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶಗಳು. ಎರಡನೇ ಪಂಚವಾರ್ಷಿಕ ಯೋಜನೆ ಈ ಮುಂಚೆ ತಿಳಿಸಿದ ಹಾಗೆ 1956ರಿಂದ 1961ರವರೆಗೆ ನಡೆಯುತ್ತೆ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾರೆ. ಇವರು ಭೌತಶಾಸ್ತ್ರ ಅಧ್ಯಾಪಕರು. ನಂತರದಲ್ಲಿ ಸಂಖ್ಯಾಶಾಸ್ತ್ರದ ಕುರಿತಾಗಿ ತೀವ್ರವಾದ ಆಸಕ್ತಿಯನ್ನು ಅವರು ಬಳಸ್ತಾರೆ. ಈ ಸಂಖ್ಯಾಶಾಸ್ತ್ರದ ಕುರಿತಾಗಿ ತೀವ್ರವಾದ ಆಸಕ್ತಿಯನ್ನು ಅವರು ಹೊಂದ್ತಾರೆ. ಉದಾಹರಣೆಗೆ 1931ರಲ್ಲಿ ಕಲ್ಕತ್ತಾದಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸ್ತಾರೆ. ನಂತರದಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ನಂತರ ಯುರೋಪ್ ಆದ್ಯಂತ ಪ್ರವಾಸ ಮಾಡ್ತಾರೆ. USA ಪ್ರವಾಸ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯ ಕರಡನ್ನು ತಯಾರಿಸ್ತಾರೆ. ಅಂದರೆ ಅತ್ಯಂತ ಮಹತ್ವದ ಪಾತ್ರವನ್ನು PC ಮಹಲನೋಬಿಸ್ ಅವರು ಮಾಡ್ತಾರೆ. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದಕ್ಕೆ ಸಂಬಂಧಿಸಿದ ಹಾಗೆ, ಮೊದಲ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಮಹತ್ವ ಕೊಟ್ಟರೆ, ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕಾ ಅಭಿವೃದ್ಧಿಗೆ ಮಹತ್ವ ಕೊಡುತ್ತೆ. ಉದಾಹರಣೆಗೆ ಭಾರಿ ಕೈಗಾರಿಕೆಗಳ ಬೆಂಬಲ, ಉದ್ಯೋಗ ಅವಕಾಶಗಳ ಹೆಚ್ಚಳ, ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಯತ್ನ, ಸಮಾಜವಾದಿ ಸಮಾಜದ ಸ್ಥಾಪನೆಗೆ ಪ್ರಯತ್ನ, ಇದಕ್ಕೆ ಒತ್ತು ನೀಡುತ್ತೆ. ಜೊತೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ವಿಭಾಗಗಳಿಗೆ ಎರಡಕ್ಕೂ ಕೂಡ ಒತ್ತು ನೀಡಲಾಗುತ್ತೆ. ಅಂದರೆ ಮಿಶ್ರ ಆರ್ಥಿಕತೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಮೂರನೇ ಪಂಚವಾರ್ಷಿಕ ಯೋಜನೆ 1961-1966. ಉದ್ದೇಶಗಳು. ಮೂರನೇ ಪಂಚವಾರ್ಷಿಕ ಉದ್ದೇಶ ಅತ್ಯಂತ ಪ್ರಮುಖವಾಗಿ ರಾಷ್ಟ್ರೀಯ ಆದಾಯದಲ್ಲಿ ವಾರ್ಷಿಕ 5% ಹೆಚ್ಚಳ ಸಾಧಿಸುವುದಕ್ಕೆ ಪ್ರಯತ್ನ ಮಾಡಲಾಗುತ್ತೆ. ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಸ್ಟೀಲ್, ಕೆಮಿಕಲ್ ಮತ್ತು ಇಂಧನಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳ ಸ್ಥಾಪನೆ, ಉದ್ಯೋಗ ಅವಕಾಶಗಳ ಹೆಚ್ಚಳ, ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು. ಮೂರನೇ ವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಬೆಳವಣಿಗೆ ಸಾಧಿಸಲಾಗುತ್ತೆ. ಆದರೆ ಅತ್ಯಂತ ಪ್ರಮುಖವಾಗಿ ಹಲವಾರು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಉದಾಹರಣೆಗೆ 1962ರಲ್ಲಿ ಚೈನಾದ ಆಕ್ರಮಣ ಆಗುತ್ತೆ. 1965ರಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಜರುಗುತ್ತೆ. 1966ರಲ್ಲಿ ಬರಗಾಲ ಉಂಟಾಗುತ್ತೆ. ಈ ಬರಗಾಲ ಅನ್ನೋದು ತೀವ್ರ ತರದ ಸಂಕಷ್ಟ ತಂದಂತ ವರ್ಷ ಆಗಿರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಮೂರನೇ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ಗಮನಿಸುವಾಗ 1966ನೇ ವರ್ಷವನ್ನು ಬಿಟ್ಟು ನಾವು ಪರಿಗಣಿಸ್ತೇವೆ. ಇನ್ನೊಂದು ಅತ್ಯಂತ ಪ್ರಮುಖ ಸಮಸ್ಯೆ ಅನ್ನೋದನ್ನು ನಾವು ಗಮನಿಸೋದಿದ್ರೆ 1964ರಲ್ಲಿ ನೆಹರು ಅವರು ವಿಧಿವಶರಾಗ್ತಾರೆ. ಅಂದ್ರೆ ಯೋಜನೆಯ ಒಂದು ಬೆನ್ನೆಲುಬಿಗೆ ನಿಂತ ವ್ಯಕ್ತಿ ವಿಧಿವಶರಾಗೋದನ್ನು ನಾವು ಗಮನಿಸಬಹುದು. ನಾವು ಈಗ 3 ಪಂಚವಾರ್ಷಿಕ ಯೋಜನೆಯ ಮುಖ್ಯ ಸಾಧನೆಗಳು ಏನೆಲ್ಲ ಪ್ರಮುಖ ಸಾಧನೆಗಳು ಎನ್ನುವುದನ್ನು ನಾವು ಗಮನಿಸುವ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯ 1951ರಿಂದ 1965ರವರೆಗೆ 4% ವಾರ್ಷಿಕ ಹೆಚ್ಚಳ ಆಗುತ್ತೆ. ಇಲ್ಲಿ 1966 ಬರಗಾಲದ ವರ್ಷ, ಆದ್ದರಿಂದ ಅದನ್ನು ನಾವು ಪರಿಗಣಿಸೋದಿಲ್ಲ. ಎರಡನೆಯದು ಉಳಿತಾಯ ಮತ್ತು ಹೂಡಿಕೆಗಳಲ್ಲಿ ಹೆಚ್ಚಳ ಉಂಟಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ವಾರ್ಷಿಕ 3% ಹೆಚ್ಚಳ ಆಗುತ್ತೆ. ಆದರೆ ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಈ ಕಾಲಘಟ್ಟದಲ್ಲಿ ಅಮೆರಿಕದಿಂದ PL
480 ಯೋಜನೆಯಡಿಯಲ್ಲಿ 6 ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಆಹಾರ ಸ್ವಾವಲಂಬನೆ ಹಸಿರು ಕ್ರಾಂತಿಯ ನಂತರನೇ ಮಾತ್ರ ಸಾಧಿತವಾಗುತ್ತೆ. 1951ರಿಂದ 1965ರವರೆಗೆ ವಾರ್ಷಿಕವಾಗಿ 7.1% ಕೈಗಾರಿಕಾ ವಲಯದಲ್ಲಿ ಬೆಳವಣಿಗೆಯ ಸಾಧನೆ ಆಗುತ್ತೆ. ರೂರ್ಕೆಲಾ, ಬಿಳಾಯಿ, ದುರ್ಗಾಪುರದಲ್ಲಿ ಸ್ಟೀಲ್ ಪ್ಲಾಂಟ್ಗಳ ಸ್ಥಾಪನೆಯಾಗುತ್ತೆ. ವಿದೇಶಗಳ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. 1950ರಲ್ಲಿ ಯಂತ್ರೋಪಕರಣಗಳಿಗೆ 89.8% ವಿದೇಶಗಳ ಮೇಲೆ ಅವಲಂಬನೆ ಇದ್ರೆ 1960ಕ್ಕೆ ಇದು 43% ಹೆಚ್ಚಳ. 1974ರಲ್ಲಿ 9% ಮಾತ್ರ ಅವಲಂಬನೆಯಾಗಿದೆ. ಅಂದ್ರೆ ಈ ವಿದೇಶಗಳ ಅವಲಂಬನೆ ಪ್ರಮಾಣದಲ್ಲಿ ಕಡಿಮೆಯಾಗ್ತಾ ಬರೋದನ್ನು ನಾವು ಗಮನಿಸಬಹುದು. ಇನ್ನಿತರ ಸಾಧನೆಗಳು ಸೀಮಿತ ವಿದೇಶಿ ನೆರವು ಮತ್ತು ವಿದೇಶಿ ಹೂಡಿಕೆ ಮಾಡಲಾಗುತ್ತೆ. ಉದಾಹರಣೆಗೆ ಮೊದಲ ಯೋಜನೆ ಅಡಿಯಲ್ಲಿ ಆಹಾರದ ಮೂಲಕ ವಿದೇಶಿ ನೆರವು ಪಡೆದರೆ ನಂತರದಲ್ಲಿ ಸೀಮಿತ ಪ್ರಮಾಣದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ವಿದೇಶಿ ನೆರವು ಪಡೆಯಲಾಗುತ್ತದೆ. ಸಾರಿಗೆ ಸಂಪರ್ಕ ಕ್ಷೇತ್ರಕ್ಕೆ ಪ್ರತಿ ಯೋಜನೆಯ ಒಟ್ಟು ವೆಚ್ಚದ 26% ಬಳಸಲಾಗುತ್ತೆ. ವಿದ್ಯುತ್ ಪೂರೈಕೆಯ ನಗರ ಮತ್ತು ಹಳ್ಳಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಆಸ್ಪತ್ರೆಗಳ ಸೌಲಭ್ಯ, ಪ್ರಾಥಮಿಕ, ಮಾಧ್ಯಮಿಕ, ತಾಂತ್ರಿಕ, ಶೈಕ್ಷಣಿಕ ಸಂಸ್ಥೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಬೃಹತ್ ನೀರಾವರಿ ಯೋಜನೆಗಳಾದ ಬಾಕ್ರಾನಂಗಲ್, ದಾಮೋದರ್ ವ್ಯಾಲಿ, ಹಿರಾಕುಡ್, ನಾಗಾರ್ಜುನ ಸಾಗರ್, ಚಂಬಲ್, ಲೋವರ್ ಭವಾನಿ, ತುಂಗಭದ್ರಾ ಕೈಗೆತ್ತಿಕೊಳ್ಳಲಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲೂ ಕೂಡ ಖಾಸಗಿ ಅವರ ಮೂಲಕವೂ ಕೂಡ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮಾಡಲಾಗುತ್ತೆ. ಮುಖ್ಯವಾಗಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ದುರ್ಗಾಪುರದಲ್ಲಿ ರೈಲ್ವೆ ಲೊಕೊಮೋಟಿವ್ ಕಾರ್ಖಾನೆಗಳ ಸ್ಥಾಪನೆ ಮಾಡಲಾಗುತ್ತೆ. ಬಿಲಾಯಲ್ಲಿ ಕೂಡ ಲೊಕೊಮೋಟಿವ್ ಕಾರ್ಖಾನೆಗಳ ಸ್ಥಾಪನೆ ಮಾಡಲಾಗುತ್ತೆ. ಇವಿಷ್ಟು ಯೋಜನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿಗಳು. ಈಗ ಯೋಜನೆಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸೋದಿದ್ರೆ ಜಪಾನ್ ಅಥವಾ ಇನ್ನಿತರ ದೇಶಗಳನ್ನು ಆ ಕಾಲಘಟ್ಟದಲ್ಲಿ ನಾವು ಗಮನಿಸೋದಿದ್ರೆ ಯೋಜನೆಗಳ ಮೂಲಕ ಆ ದೇಶಗಳಿಂದ ಹೆಚ್ಚಿನ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಆದರೆ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಅಸಾಧ್ಯ ಆಗುತ್ತೆ. ಇದಕ್ಕೆ ಪ್ರಮುಖವಾಗಿ ವಿದ್ವಾಂಸರು ತಿಳಿಸುವಂಥ ಕಾರಣ ಏನಂದ್ರೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ಈ ಆಹಾರ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಳ ಆದರೂ ಕೂಡ ಅದನ್ನು ಭರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ವಿದ್ವಾಂಸರ ಅನಿಸಿಕೆ. ಈಗ ಆಂತರಿಕ ನೀತಿಗಳಲ್ಲಿ ಎರಡನೇ ಪ್ರಮುಖ ಅಂಶ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಪ್ರಕ್ರಿಯೆಗಳಿಗೆ ಭದ್ರತಾಳದಿ ಒದಗಿಸೋದು. ಮೊದಲ ಚುನಾವಣೆ 1951-52ರಲ್ಲಿ ಜರುಗುತ್ತೆ. 4 ತಿಂಗಳುಗಳ ಕಾಲ ನಡೆಯುತ್ತೆ. ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಅನ್ವಯಿಸಲಾಗುತ್ತೆ. 21 ವರ್ಷ ಆದರೆ ಎಲ್ರಿಗೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸುವ ಅವಕಾಶ ನೀಡಲಾಗುತ್ತೆ. ಸಂವಿಧಾನದ ಮೂಲಕ ಚುನಾವಣಾ ಆಯೋಗ ಸ್ಥಾಪನೆ ಮಾಡಲಾಗುತ್ತೆ. ಸುಕುಮಾರ್ ಸೇನ್ ಮೊದಲ ಚುನಾವಣಾ ಆಯುಕ್ತರಾಗಿರ್ತಾರೆ. ಯಶಸ್ವಿ ಚುನಾವಣೆಯನ್ನು ನಡೆಸಲಾಗುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಮೊದಲ ಚುನಾವಣೆ ಜರುಗಿದಾಗ ವಿದೇಶಿಯರಲ್ಲಿ ಭಾರತದ ಚುನಾವಣೆಗಳ ಕುರಿತಾಗಿ ಒಂದು ಅಪನಂಬಿಕೆ ಇರುತ್ತೆ. ಅಂದ್ರೆ ಸಾಕ್ಷರತೆ ಇಲ್ಲದಂತ ಒಂದು ದೇಶ ಏನಿದೆ ಚುನಾವಣೆಯಲ್ಲಿ ಭಾಗವಹಿಸಬಹುದಾ, ಅಲ್ಲಿರುವಂತಹ ಜನರು ಭಾಗವಹಿಸಬಹುದಾ ಅನ್ನುವಂಥ ಒಂದು ಭಾವನೆ ಇರುತ್ತೆ. ಆ ಭಾವನೆ ಸುಳ್ಳಾಗುವ ಹಾಗೆ ಭಾರತದ ಜನರು ತೋರಿಸಿ ಕೊಡ್ತಾರೆ. ಮತದಾರರ ಪ್ರಮಾಣ ಏನಿದೆ 1951ರಲ್ಲಿ 46.6% ಇರುತ್ತೆ. 1957ರಲ್ಲಿ 47% ಆಗುತ್ತೆ. 1962 ಮೂರನೇ ಚುನಾವಣೆ ಕಾಲಘಟ್ಟದಲ್ಲಿ 54% ಆಗುತ್ತೆ. ಅಂದ್ರೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಚುನಾವಣೆಯಲ್ಲಿ ಇನ್ನೊಂದು ಪ್ರಮುಖ ಅಂಶ ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಮೊದಲ ಬಾರಿಗೆ 1957ರಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆ ಆಗುತ್ತೆ. ಇದು ಬಹುಶಃ ಪ್ರಜಾಪ್ರಭುತ್ವ ಮಾದರಿ ಮೂಲಕ ಅಂದ್ರೆ ಚುನಾವಣೆ ಮೂಲಕ ಜಗತ್ತಲ್ಲೇ ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪನೆಯಾದ ಮೊದಲ ಉದಾಹರಣೆ ಇದು. ಆದರೆ 1959ರಲ್ಲಿ ಈ ಸರ್ಕಾರವನ್ನು ವಜಾ ಮಾಡಲಾಗುತ್ತೆ. ರಾಷ್ಟ್ರಪತಿ ಆಳ್ವಿಕೆ ಸ್ಥಾಪನೆ ಮಾಡಲಾಗುತ್ತೆ. ಬಹುಶಃ ನೆಹರು ಅವರ ಆಡಳಿತ ಅವಧಿಯಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ತೋರಿಸೋದಿದ್ರೆ ಈ ಘಟನೆಯನ್ನು ನಾವು ತೋರಿಸಬಹುದೇ ಏನೋ. ಯಾಕಂದ್ರೆ ಅವರು ಒಂದು ಪ್ರಜಾಪ್ರಭುತ್ವ ಪ್ರಕ್ರಿಯೆ ಮೂಲಕ ಆಯ್ಕೆಯಾದಂಥ ಒಂದು ಸರ್ಕಾರವನ್ನು ವಜಾಗೊಳಿಸಿದ ಒಂದು ಉದಾಹರಣೆಯಾಗಿ ಇದು ನಿಲ್ಲುತ್ತೆ. ಇನ್ನುಳಿದ ಹಕ್ಕುಗಳ ರಕ್ಷಣೆ ಕುರಿತಾಗಿ ಕೂಡ ಇವರು ಮಹತ್ವ ನೀಡ್ತಾರೆ. ಉದಾಹರಣೆಗೆ ನಾಗರಿಕ ಹಕ್ಕುಗಳ ರಕ್ಷಣೆ, ಪತ್ರಿಕಾ ಸ್ವಾತಂತ್ರ್ಯ, ನ್ಯಾಯಾಲಯಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡ್ತಾರೆ. ಇದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಏನಂದ್ರೆ ಸೈನ್ಯದ ಮೇಲೆ ನಾಗರಿಕ ಅಧಿಕಾರದ ಪ್ರಬಲ ಸ್ಥಾಪನೆ ಮಾಡ್ತಾರೆ. ಇದು ಅತ್ಯಂತ ಪ್ರಮುಖ. ಯಾಕಂದ್ರೆ ನೆರೆಹೊರೆ ದೇಶಗಳು ಸ್ವತಂತ್ರಗೊಂಡ ಕೆಲವೇ ವರ್ಷಗಳಲ್ಲಿ ನಾಗರಿಕ ಅಧಿಕಾರ ಸೈನ್ಯದ ದಬ್ಬಾಳಿಕೆ ಅಥವಾ ಸೈನ್ಯದ ಆಡಳಿತಕ್ಕೆ ಒಳಪಟ್ಟಿರುತ್ತೆ. ಭಾರತ ಇಂದಿಗೂ ಕೂಡ ಸೈನ್ಯ ನಾಗರಿಕ ಅಧಿಕಾರದ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇದಕ್ಕೆ ಪ್ರಮುಖವಾಗಿ ನೆಹರು ಅವರು ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ ತತ್ವಗಳಿಗೆ ಅವರು ಹೆಚ್ಚಿನ ಒತ್ತು ನೀಡಿದೆ ಪ್ರಮುಖ ಕಾರಣ ಆಗಿದೆ.
ಮೂರನೇ ಪ್ರಮುಖ ಆಂತರಿಕ ನೀತಿ ಶಿಕ್ಷಣ ಮತ್ತು ಸಂಶೋಧನೆ. ಇಲ್ಲಿ ಪ್ರಮುಖವಾಗಿ ಇದು ಯೋಜನೆಯ ಮೂಲಕ ಜಾರಿಗೆ ಬಂದಂತಹ ಕೆಲವೊಂದು ಸಂಸ್ಥೆಗಳು ಕೂಡ ಇದೆ. ಶಿಕ್ಷಣ ಮತ್ತು ಸಂಶೋಧನೆಗೆ ನೆಹರು ಹೆಚ್ಚು ಒತ್ತು ನೀಡುತ್ತಾರೆ. ಅತ್ಯಂತ ಪ್ರಮುಖವಾಗಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ 1942ರಲ್ಲಿ ಸ್ಥಾಪನೆ ಆಗುತ್ತೆ. ನಂತರ ದೇಶಾದ್ಯಂತ 17 ನ್ಯಾಷನಲ್ ಲ್ಯಾಬೊರೇಟರಿ ಸ್ಥಾಪನೆ ಆಗುತ್ತೆ. ಎರಡನೇದಾಗಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸ್ಥಾಪನೆ, ನೆಹರು ಇದರ ಚೇರ್ಮನ್ ಆಗಿರ್ತಾರೆ. 1948ರಲ್ಲಿ ಆಗಸ್ಟ್ನಲ್ಲಿ ಅಟಾಮಿಕ್ ಎನರ್ಜಿ ಕಮಿಷನ್ ಸ್ಥಾಪನೆ ಆಗುತ್ತೆ. ಓಮಿ ಜೆ ಬಾಬಾ ಚೇರ್ಮನ್ ಆಗಿ ನಿಯುಕ್ತರಾಗ್ತಾರೆ. 1957 ಅಟಾಮಿಕ್ ಎನರ್ಜಿಗೆ ಸಂಬಂಧಿಸಿದ ಪ್ರತ್ಯೇಕ ಇಲಾಖೆ ಸ್ಥಾಪನೆ ಮಾಡಲಾಗುತ್ತೆ. ಓಮಿ ಜೆ ಬಾಬಾ ಸೆಕ್ರೆಟರಿಯಾಗಿ ಇಲ್ಲಿ ನೇಮಕಗೊಳ್ತಾರೆ. 1952ರಲ್ಲಿ ಬಾಂಬೆಯ ಟ್ರಾನ್ವೆ ಬಳಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನು ಶಾಂತಿಯುತ ಬಳಕೆಗೆ ಬಳಸಲಾಗುತ್ತೆ. 1952ರಲ್ಲಿ ಮೊದಲ 5 ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ ಆಗುತ್ತೆ. ಅವುಗಳಂದ್ರೆ ಖರಗಪುರ, ಮೆಡ್ರಾಸ್, ಬಾಂಬೆ, ಕಾನ್ಪುರ ಮತ್ತು ಡೆಲ್ಲಿ. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅನ್ನು 1962ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ತಾಂಬಾದಲ್ಲಿ ರಾಕೆಟ್ ಲಾಂಚಿಂಗ್ ಫೆಸಿಲಿಟಿ ಸ್ಥಾಪನೆ ಮಾಡಲಾಗುತ್ತೆ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಶಿಕ್ಷಣದ ವಿಸ್ತರಣೆ ಮಾಡಲಾಗುತ್ತೆ. ವಿದ್ಯಾರ್ಥಿಗಳ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ. ಉದಾಹರಣೆಗೆ ನಾವು ಗಮನಿಸುವುದಿದ್ರೆ ಶೈಕ್ಷಣಿಕ ಹಂತ ಮೊದಲ ಯೋಜನೆ ಮತ್ತು ಮೂರನೇ ಯೋಜನೆಗೆ ಇರುವಂತಹ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಪ್ರಾಥಮಿಕ ಶಿಕ್ಷಣ ಏನಿದೆ, ಮೊದಲ ಯೋಜನೆ ಕಾಲಘಟ್ಟದಲ್ಲಿ ಅಲ್ಲಿರುವಂತಹ ಮಕ್ಕಳು ಸಂಖ್ಯೆ 13.77 ಮಿಲಿಯನ್ ಆಗಿರುತ್ತೆ. ಅದೇ ಮೂರನೇ ಯೋಜನೆ ಆಗುವಾಗ 32.18 ಮಿಲಿಯನ್ ಆಗುತ್ತೆ. ಅದೇ ಮಾಧ್ಯಮಿಕ ಹಂತದ ಮಕ್ಕಳ ಸಂಖ್ಯೆ 1.21 ಮಿಲಿಯನ್ ಆಗುತ್ತೆ. ಅದೇ ಮೂರನೇ ಯೋಜನೆ ಕಾಲಘಟ್ಟಕ್ಕೆ ಆಗುವಾಗ 6 ಮಿಲಿಯನ್ ಆಗುತ್ತೆ. ಮಾಧ್ಯಮಿಕ ವಿದ್ಯಾಸಂಸ್ಥೆಗಳ ಸಂಖ್ಯೆಗಳು ಕೂಡ ಹೆಚ್ಚಳ ಆಗುತ್ತೆ. 7288 ಮೊದಲ ಯೋಜನೆ ಕಾಲಘಟ್ಟದಲ್ಲಿ ಇದ್ದಂಥ ವಿದ್ಯಾಸಂಸ್ಥೆಗಳ ಸಂಖ್ಯೆ. ಅದೇ ಮೂರನೇ ಯೋಜನೆಯ ಕಾಲಘಟ್ಟಕ್ಕೆ ಆಗುವಾಗ 24,477 ಆಗುತ್ತೆ. ಉನ್ನತ ಶಿಕ್ಷಣ ಸಂಸ್ಥೆ ಮೂರನೇ ಯೋಜನೆಯ ಕಾಲಘಟ್ಟದಲ್ಲಿ 2,500 ಇರುತ್ತೆ. ವಿಶ್ವವಿದ್ಯಾಲಯದ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಮೊದಲ ಯೋಜನೆ ಕಾಲಘಟ್ಟದಲ್ಲಿ ಅಂದರೆ 1947ರಲ್ಲಿ 18 ಇರುತ್ತೆ. 1964ಕ್ಕೆ ಬರುವಾಗ ವಿಶ್ವವಿದ್ಯಾಲಯಗಳ ಸಂಖ್ಯೆ 54 ಆಗುತ್ತೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮೊದಲ ಯೋಜನೆ ಕಾಲಘಟ್ಟದಲ್ಲಿ 3 ಲಕ್ಷದಷ್ಟು ಇದ್ರೆ, ಅದೇ ಮೂರನೇ ಯೋಜನೆ ಆದಾಗ 6,13,000ದಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ. 1956ರಲ್ಲಿ ವಿಶ್ವವಿದ್ಯಾಲಯ ಧನ ಆಯೋಗದ ಸ್ಥಾಪನೆ ಮಾಡಲಾಗುತ್ತೆ. 1961ರಲ್ಲಿ ಕಡ್ಡಾಯವಾಗಿ 14 ವರ್ಷದ ಒಳಗೆ ಇರುವಂಥ ಎಲ್ಲ ಮಕ್ಕಳಿಗೆ ಯಾವುದೇ ಶುಲ್ಕವಿಲ್ಲದ ಕಡ್ಡಾಯ ಶಿಕ್ಷಣ ನೀಡಲು ತಿಳಿಸಲಾಗುತ್ತೆ. ನಾಲ್ಕನೇ ಪ್ರಮುಖ ಆಂತರಿಕ ನೀತಿಗಳಲ್ಲಿ ಸಾಮಾಜಿಕ ಸುಧಾರಣೆಗಳು. 1955ರಲ್ಲಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಈ ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಅಸ್ಪೃಶ್ಯ ಅಥವಾ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ನವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿ ಒದಗಿಸಲಾಗುತ್ತೆ ಮತ್ತು ಇನ್ನಿತರ ಸವಲತ್ತನ್ನು ಒದಗಿಸಲಾಗುತ್ತೆ. ಇನ್ನಿತರ ಅಂದರೆ ಉದಾಹರಣೆಗೆ ಹಾಸ್ಟೆಲ್ ಫೆಸಿಲಿಟಿ ನೀಡಲಾಗುತ್ತೆ, ಅನುದಾನಗಳನ್ನು ಒದಗಿಸಲಾಗುತ್ತೆ ಅಥವಾ ವಿದ್ಯಾರ್ಥಿ ವೇತನಗಳನ್ನು ಒದಗಿಸಲಾಗುತ್ತೆ. ಎರಡನೇ ಪ್ರಮುಖ ಕಾಯ್ದೆ 1955ರ ಹಿಂದೂ ಮ್ಯಾರೇಜ್ ಆಕ್ಟ್. ಬಹುಶಃ ಇದು 1951ರ ಹಿಂದೂ ಕೋಡ್ ಬಿಲ್ ಮೂಲಕ ಇದನ್ನು ಮಾಡಲಾಗುತ್ತೆ. ಹಿಂದೂ ಮ್ಯಾರೇಜ್ ಆಕ್ಟ್ ಏನಿದೆ 1955ರದ್ದು ಮೊನೋಗಮಿ ಅಂದರೆ ಏಕಪತ್ನಿಯನ್ನೇ ಹಿಂದೂ ಶಾಸನಬದ್ಧಗೊಳಿಸುತ್ತೆ. ಅಂದರೆ ಹಿಂದೂ ಪುರುಷರು ಈ ಒಂದೇ ಮದುವೆ ಆಗುವುದನ್ನು ಇದು ತಿಳಿಸುತ್ತೆ. 2 ಮದುವೆಯನ್ನು ನಿಷೇಧಗೊಳಿಸುತ್ತೆ. ನಂತರ ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಉತ್ತರಾಧಿಕಾರದ ಕಾಯ್ದೆ 1956. ಇದು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪಿತೃಾರ್ಜಿತ ಆಸ್ತಿಯಲ್ಲಿ ಸಮಾನ ಪಾಲನ್ನು ಇದು ನೀಡುತ್ತೆ. 1956ರ ಅಡಾಪ್ಷನ್ಗೆ ಸಂಬಂಧಿಸಿದ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್, ದತ್ತು ಸ್ವೀಕಾರದ ಕುರಿತ ಕಾಯ್ದೆ ಏನಿದೆ ಅದು ಮಹಿಳೆಗೆ ಗಂಡು ಅಥವಾ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳುವ ಅವಕಾಶ ನೀಡುತ್ತೆ. ಜಮೀನ್ದಾರಿ ಪದ್ಧತಿಯ ರದ್ದತಿ ಮಾಡಲಾಗುತ್ತೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು 1952ರಲ್ಲಿ ಜಾರಿಗೆ ತರಲಾಗುತ್ತೆ. ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆ 1952ರಲ್ಲಿ ಜಾರಿಗೆ ತರುವಾಗ 55 ಬ್ಲಾಕ್ಗಳಲ್ಲಿ ಜಾರಿಗೆ ತರಲಾಗುತ್ತೆ. 55 ಬ್ಲಾಕ್ಗಳಂದ್ರೆ, ಒಂದು ಬ್ಲಾಕ್ ಅಂದರೆ 100 ಹಳ್ಳಿಗಳು. 100 ಹಳ್ಳಿಗಳು ಅಂದರೆ ಒಂದೊಂದು ಹಳ್ಳಿ ಕೂಡ 70,000 ಅಥವಾ 60-70,000 ಜನರು ಒಳಗೊಂಡಂಥ ಒಂದು ಹಳ್ಳಿಗಳು. ಇಲ್ಲಿ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ನೇಮಕ ಮಾಡಲಾಗುತ್ತೆ. ವಿಲೇಜ್ ಲೆವೆಲ್ ವರ್ಕರ್ಸ್ ಅನ್ನು ನೇಮಕ ಮಾಡಲಾಗುತ್ತೆ. ಆ ಮೂಲಕ ಪ್ರತಿ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂದರೆ 55 ಬ್ಲಾಕ್ಗಳಲ್ಲಿ ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡಲಾಗುತ್ತೆ. ಆದರೆ
ಒಂದು ಹಂತದ ನಂತರ ಇದು ವೈಫಲ್ಯ ಆಗತ್ತೆ ಅನ್ನುವಂಥ ಭಾವನೆ ನೆಹರು ಉಂಟಾಗುತ್ತೆ. ಅದರಿಂದ 1950ರಲ್ಲಿ ಪಂಚಾಯತ್ ರಾಜನ್ನು ಜಾರಿಗೆ ತರಲಾಗುತ್ತೆ. ಬಲವಂತರಾಯ್ ಮೇಹ್ತಾ ಸಮಿತಿಯ ವರದಿಯ ಆಧಾರದ ಮೇಲೆ ಪಂಚಾಯತ್ ರಾಜನ್ನು ಜಾರಿಗೆ ತರಲಾಗುತ್ತೆ. ಅವರ ಮೂಲಕ ಸಮುದಾಯ ಅಭಿವೃದ್ಧಿಯನ್ನು ಸಾಧಿಸುವ ಪ್ರಯತ್ನ ಮಾಡಲಾಗುತ್ತೆ. ಉದಾಹರಣೆಗೆ ಇಲ್ಲೂ ಕೂಡ 3 ಹಂತಗಳಲ್ಲಿ ಜರುಗುತ್ತೆ. ಬ್ಲಾಕ್ ಹಂತದಲ್ಲಿ, ಅಂದರೆ ಗ್ರಾಮ ಹಂತದಲ್ಲಿ, ನಂತರ ಬ್ಲಾಕ್ ಲೆವೆಲಲ್ಲಿ, ನಂತರ 3ನೇ ಹಂತ ಜಿಲ್ಲಾ ಹಂತದಲ್ಲಿ. ಇಲ್ಲೂ ಕೂಡ ಒಂದು ಹಂತದ ನಂತರ ಇದು ಕೂಡ ವೈಫಲ್ಯ ಆಗುತ್ತೆ. ಉದಾಹರಣೆಗೆ ಮೊದಲ ಹಂತದಲ್ಲಿ ಅಧಿಕಾರಶಾಹಿ ತೊಂದರೆ ಕೊಟ್ಟರೆ, ದ್ವಿತೀಯ ಹಂತದಲ್ಲಿ ಅಂದರೆ ಪಂಚಾಯತ್ ರಾಜ್ ಲೆವೆಲಲ್ಲಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳ ಪ್ರಯೋಜನ ಪಡೆಯುವವರು ಶ್ರೀಮಂತ ರೈತರೇ ಆಗಿರ್ತಾರೆ. ಸೊ ಈ ಒಂದು ತೊಂದರೆಯನ್ನು ಅವರು ಎದುರಿಸಬೇಕಾಗತ್ತೆ. 5ನೇ ಪ್ರಮುಖ ಕಾರ್ಯಕ್ರಮ ಆಂತರಿಕ ನೀತಿಯಲ್ಲಿ ಭೂದಾನ ಚಳುವಳಿ. ಇದು ಅವರಿಗೆ ನೇರ ಸಂಬಂಧ, ಅಂದರೆ ಅವರ ಸಂಬಂಧಪಟ್ಟ, ಅಂದರೆ ಅವರ ಮೂಲಕ ಜಾರಿಗೆ ಬಂದದಲ್ಲ, ಆದರೆ ಅವರ ಆಲೋಚನೆಗೆ ಪೂರಕವಾಗಿರುವಂಥ ಒಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮ ವಿನೋಬಾ ಭಾವೆ ಮೂಲಕ ಜರುಗುತ್ತೆ. ಭೂದಾನ ಚಳುವಳಿ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಈ ಭೂದಾನ ಚಳುವಳಿ ಅಂದರೆ ಶ್ರೀಮಂತ ಭೂಮಾಲೀಕರ ಬಳಿ ಭೂ ರೈತರಿಗೆ ಭೂದಾನ ನೀಡಲು ಮನವಿ ಮಾಡಲಾಗುತ್ತೆ. ಹಲವಾರು ಭೂಮಾಲೀಕರು ಸ್ವಯಂ ಪ್ರೇರಿತರಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಿಲಿಯನ್ ಎಕರೆಗಳಷ್ಟು ಭೂಮಿಯನ್ನು ದಾನ ನೀಡ್ತಾರೆ. ಇದನ್ನು ಸಂಗ್ರಹಿಸಲಾಗುತ್ತೆ ಮತ್ತು ಭೂ ರೈತರಿಗೆ ಇದನ್ನು ಭೂದಾನವಾಗಿ ನೀಡಲಾಗುತ್ತೆ. ಇದನ್ನೇ ನಂತರದ ಹಂತದಲ್ಲಿ ಗಿಫ್ಟ್ಸ್ ಆಫ್ ವಿಲೇಜ್, ಅಂದರೆ ಹಳ್ಳಿಗಳನ್ನೇ ದಾನವಾಗಿ ಪಡೆಯುವ ಪ್ರಕ್ರಿಯೆಯಾಗಿ ಆರಂಭಿಸಲಾಗುತ್ತೆ. ಇದನ್ನು ಗ್ರಾಮದಾನ ಅಂತ ಕರೆಯಲಾಗುತ್ತೆ. ಈ ಗ್ರಾಮದಾನವಾಗಿ ಪಡೆದಂಥ ಹಳ್ಳಿಗಳನ್ನು ವಿನೋಬಾ ಭಾವೆ ಸಂಪೂರ್ಣ ಸಮುದಾಯಕ್ಕೆ ಅದನ್ನು ಮಾಲಕತ್ವ ನೀಡ್ತಾರೆ. ಅಂದರೆ ಸಮುದಾಯನೇ, ಆ ಗ್ರಾಮದ ಸಮುದಾಯನೇ ಅವರು ಜವಾಬ್ದಾರಿಯಾಗಿರ್ತಾರೆ. ಹೆಚ್ಚು ಕಡಿಮೆ 1956ರವರೆಗೆ 12,840 ಗ್ರಾಮಗಳನ್ನು ದಾನದ ರೂಪದಲ್ಲಿ ಸ್ವೀಕರಿಸಲಾಗುತ್ತೆ ಮತ್ತು ಅದನ್ನು ಸಮುದಾಯಕ್ಕೆ ನೀಡಲಾಗುತ್ತೆ. ಈ ವಿನೋಬಾ ಭಾವೆಯ ಜೊತೆಯಲ್ಲಿ ಜಯಪ್ರಕಾಶ್ ನಾರಾಯಣ್ ಕೂಡ ಈ ಭೂದಾನ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಅಂತಿಮವಾಗಿ ಕೊನೆಯದಾಗಿ ಅಂದರೆ 6ನೇ ಪ್ರಮುಖ ಅಂಶ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ. ಈ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ ಅಂದರೆ ಉದಾಹರಣೆಗೆ ನಮಗೆ ನಮ್ಮ ಸಿಲೆಬಸ್ ಏನಿದೆ, ನಮ್ಮ ಈ ಪತ್ರಿಕೆ, ಈ ವಿಷಯ ಬರುವಂಥ ಪತ್ರಿಕೆ ಮೇಕಿಂಗ್ ಆಫ್ ಇಂಡಿಯಾ ಆಸ್ ಎ ನೇಷನ್ ಅಂತ ಇದೆ. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆ ಅಂತಲೇ ಇದೆ. ಅಂದರೆ ಬ್ರಿಟಿಷರ ಒಂದು ವಾದ ಏನೆಂದರೆ ಭಾರತ ಒಂದು ರಾಷ್ಟ್ರ ಅಲ್ಲ, ಅಂದರೆ ಅಲ್ಲಿ ಒಂದು ಐಡೆಂಟಿಟಿ ಇಲ್ಲ, ಭಾರತ ಎನ್ನುವುದಕ್ಕೆ ಒಂದು ಐಡೆಂಟಿಟಿ ಇಲ್ಲ. ಅವರ ಪ್ರಕಾರ ಭಾರತ ಅನ್ನೋದು ಉದಾಹರಣೆಗೆ ಒಂದು ಭೌಗೋಳಿಕ ಪದವಿನ್ಯಾಸ ಮಾತ್ರ, ಜಿಯೋಗ್ರಫಿಕಲ್ ಎಕ್ಸ್ಪ್ರೆಷನ್. ಅಂದರೆ ಮೈಸೂರು ಇದೆ, ಮರಾಠರು ಇದ್ದಾರೆ, ನಿಜಾಮರು ಇದ್ದಾರೆ, ಸಿಖ್ರು ಇದ್ದಾರೆ, ಸೊ ಭಾರತ ಅನ್ನೋದು ಇಲ್ಲ ಅನ್ನುವಂಥ ವಾದ. ಈ ಭಾರತ ಇಲ್ಲ ಅನ್ನೋದು ಭಾರತ ರೂಪುಗೊಳ್ಳುವುದು ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಮತ್ತು ಆರಂಭಿಕ 2 ದಶಕಗಳಲ್ಲಿ. ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾರತ ಅನ್ನುವಂಥ ರಾಷ್ಟ್ರೀಯತ ಭಾವನೆಯನ್ನು ಪ್ರೇರೇಪಣೆಗೊಳಿಸಲಾಗುತ್ತೆ. ಈ ರಾಷ್ಟ್ರ ನಿರ್ಮಾಣದ ಅಂದರೆ 2 ದಶಕಗಳಲ್ಲಿ ಹಲವಾರು ಪ್ರಮುಖ ಕಾರ್ಯಗಳು ಜರುಗುತ್ತೆ. ಉದಾಹರಣೆಗೆ ಇಂಟಿಗ್ರೇಷನ್ ಆಫ್ ಸ್ಟೇಟ್ಸ್ ಜರುಗುತ್ತೆ ಪಟೇಲರ ನೇತೃತ್ವದಲ್ಲಿ. ಅಂದರೆ ಸ್ಥಳೀಯ ರಾಜ್ಯಗಳನ್ನು ಹೆಚ್ಚು ಕಡಿಮೆ 562 ಜೊತೆಯಲ್ಲಿ ಜುನಾಗಢ್, ಕಾಶ್ಮೀರ, ಹೈದರಾಬಾದನ್ನು ಭಾರತದ ಒಕ್ಕೂಟಗಳ ಜೊತೆ ಸೇರಿಸಿಕೊಳ್ಳಲಾಗುತ್ತೆ. ಇದನ್ನು ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡ್ತೇವೆ. ಆದ್ದರಿಂದ ಇದನ್ನು ಬ್ರೀಫ್ ಆಗಿ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ರಾಷ್ಟ್ರಗಳ ಜೊತೆಗೆ ಭಾರತದ ಜೊತೆಗೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆ ಆರಂಭಿಸಲಾಗುತ್ತೆ. ಇನ್ನೊಂದು ಭಾಷಾವಾರು ಪ್ರಾಂತ್ಯಗಳು, ಅಂದರೆ ಯಾವುದೇ ಸಂಘರ್ಷವಿಲ್ಲದೆ ಚಳವಳಿ ನಡೆಯುತ್ತೆ, ಆದರೆ ಯಾವುದೇ ಸಂಘರ್ಷವಿಲ್ಲದೆ 1956ರ ಕಾಯ್ದೆ ಪ್ರಕಾರ ಭಾಷಾವಾರ ಪ್ರಾಂತ್ಯಗಳ ರಚನೆ ಮಾಡಲಾಗುತ್ತೆ. ಆ ಮೂಲಕ ಭಾರತ ಒಂದು ರಾಷ್ಟ್ರವಾಗಿ ಸ್ಥಾಪನೆಗೊಳ್ಳುವುದಕ್ಕೆ ನೆಹರು ಪ್ರಮುಖ ಕಾರಣ ಆಗ್ತಾರೆ. ಉದಾಹರಣೆಗೆ ಪ್ರಾದೇಶಿಕ, ಭಾಷಾ, ಧಾರ್ಮಿಕ, ಸಾಂಸ್ಕೃತಿಕ ಭಿನ್ನತೆಯುಳ್ಳಂಥ ಭಾರತವನ್ನು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರ್ಯದ ಮೊದಲೆರಡು ದಶಕಗಳಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದಿಸುತ್ತಾ ಭಾರತ ಒಂದು ರಾಷ್ಟ್ರ ಎನ್ನುವುದಕ್ಕೆ ನೆಹರು ಕಾರಣರಾಗ್ತಾರೆ. ನೆಹರು ಜೊತೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ ಹಲವಾರು ವ್ಯಕ್ತಿಗಳು, ಸ್ವಾತಂತ್ರ್ಯ ನಂತರ ಪಟೇಲರು ಅಥವಾ ಇನ್ನಿತರ ಪ್ರಮುಖ ವ್ಯಕ್ತಿಗಳು ಈ ಭಾರತ ಒಂದು ರಾಷ್ಟ್ರವಾಗಿ ರೂಪುಗೊಳ್ಳುವುದಕ್ಕೆ ಪ್ರಮುಖ ಕಾರಣರಾಗ್ತಾರೆ. ಈ ಉಪನ್ಯಾಸಕ್ಕೆ ನಾನು ಪ್ರಮುಖವಾಗಿ ಬಿಪಿನ್ ಚಂದ್ರ, ಆದಿತ್ಯ ಮುಖರ್ಜಿ, ಮೃದುಲಾ ಮುಖರ್ಜಿ ಅವರು ಬರೆದಂಥ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನು ಬಳಸ್ಕೊಂಡಿದ್ದೇನೆ. ಮತ್ತೊಂದು ಟೆಕ್ಸ್ಟ್ ಪಠ್ಯ ಮಾಲತಿ ಮೂರ್ತಿಯವರ ಹಿಸ್ಟ್ರಿ ಆಫ್ ಇಂಡಿಯಾ 1857-1964 ಇದನ್ನು ಬಳಸ್ಕೊಂಡಿದ್ದೇನೆ. ಇದನ್ನು ಬಳಸಿ ನಾನು ಈ ಉಪನ್ಯಾಸವನ್ನು ಸಿದ್ಧಪಡಿಸಿದ್ದೇನೆ. ಎಲ್ರಿಗೂ ವಂದನೆಗಳು.